ಯುವ ಬಾಳಲ್ಲಿ ಬೇರೆ ಯಾರಾದ್ರೂ ಬರಬೇಕು ಅಥವಾ ಅಂತ ಇಂಟೆನ್ಷನ್ಸ್ ಏನಾದ್ರೂ ಇದೆಯಾ? ಶ್ರೀದೇವಿ ಏನಾದ್ರು ಇದನ್ನ ನಾವು ಆಲ್ರೆಡಿ ರಿಪ್ಲೈ ಅಲ್ಲಿ ಹೇಳಿದೀವಿ. ಡಿಸೆಂಬರ್ ಅಲ್ಲಿ ಅವಳು ಬಂದಾಗ ಅವಳು ಪಟ್ಟಿರೋದು ಮಾನಸಿಕ ಟಾರ್ಚರ್ ಇಸ್ ಸಮಥಿಂಗ್ ದಟ್ ವಿ ಹ್ಯಾವ್ ಆಲ್ರೆಡಿ ಪ್ರೊವೈಡೆಡ್. ಅದು ಡಿಸೆಂಬರ್ ಅಲ್ಲಿ ಬಂದಾಗ್ಲೇನೆ ಅಲ್ಲಿವರೆಗೂ ಎಲ್ಲ ಸರಿಗಿತ್ತು. ಯಾರು ಒಂದು ಮಾತು ಅವಳಿಗೆ ಗೊತ್ತಿರೋದು ಏನಿಲ್ಲ. ಶಿ ವೆಂಟ್ ಇನ್ ಜುಲೈ, ಶಿ ಟುಕ್ ಅ ಬ್ರೇಕ್ ಡ್ಯೂರಿಂಗ್ ವಿಂಟರ್ ಅಂಡ್ ಕೇಮ್ ಇನ್ ಡಿಸೆಂಬರ್. ಇದು ಡಿಸೆಂಬರ್ ನಂತರ ನಡೆದಿರೋದು ಇದೆಲ್ಲಾನು. ಅಲ್ಲಿವರೆಗೂ ಎಲ್ಲ ಸರಿಗಿತ್ತು. ದೇ ಡಿಡ್ಂಟ್ ಹ್ಯಾವ್ ಎನಿ ಕೈಂಡ್ ಆಫ್ ಅ ಪ್ರಾಬ್ಲಮ್ ವಿತ್ ಹರ್. ನೋಬಡಿ ಮೆನ್ಷನ್ಡ್ ಎನಿ ಕೈಂಡ್ ಆಫ್ ಅನ್ ಇಶ್ಯೂ. ಡಿಸೆಂಬರ್ ನಂತರ ಇದೇನಿದು ಸಡನ್ ಆಗಿ ಚೇಂಜ್ ಆಫ್ ಇವೆಂಟ್ಸ್. ಯಾರು ಕಳಿಸಿದ್ದವ್ರನ್ನ ಎಜುಕೇಶನ್ಗೆ? ಕೆಲವು ಮೂಲಗಳ ಪ್ರಕಾರ ಇವರೇ ಫೋರ್ಸ್ ಮಾಡಿ ಕಳಿಸಿದ್ರು ಅಂತ ಹೇಳ್ತಾರೆ. ಇವರೇ ಹೋದ್ರ ಅಥವಾ ಇವ್ರು ಕಳಿಸಿದ್ರ? ಹೇಗೆ ಇದ್ರ ಬಗ್ಗೆ ಹೇಳೋದು? ಇದು ಅಕಾಡೆಮಿ ನಡೆಸ್ತಾ ಇರುವಾಗ ದಿಸ್ ವಾಸ್ ಎನ್ ಆಪರ್ಚುನಿಟಿ ದಟ್ ವಾಸ್ ಬ್ರಾಟ್ ಫಾರ್ವರ್ಡ್. ಒಂದು ಆಪರ್ಚುನಿಟಿ ಅನ್ನೋದು ಅಕಾಡೆಮಿಯಲ್ಲಿ ಬಂದಾಗ, ಒಂದು ಹಾರ್ವರ್ಡ್ ಅನ್ನೋದು ಎಸ್ಟೀಮ್ಡ್ ಎಜುಕೇಶನಲ್ ಇನ್ಸ್ಟಿಟ್ಯೂಷನ್, ಅದ್ರದ್ದು ಒಂದು ಆಪರ್ಚುನಿಟಿ ಬಂದಾಗ ಅಫ್ಕೋರ್ಸ್ ನಮ್ ಯುವ ಅವರು ಫಿಲ್ಮ್ಸ್ ಅಲ್ಲಿದ್ರು. ಮಿಕ್ಕಿದಿರೋರು ನಮ್ದು ಶ್ರೀದೇವಿ ಅವರು. ಸೊ ಶ್ರೀದೇವಿ ಅವರಿಗೆ ನೀನು ಆಪರ್ಚುನಿಟಿ ತಗೋ ಅಂತ ಪ್ಲಾನ್ ಮಾಡಿ ಅದಕ್ಕೆ ಎಲ್ಲಾನು ಸಪೋರ್ಟ್ ಕೊಟ್ಟು ಅದರದೆಲ್ಲಾನು ಏನೇನ್ ರಿಕ್ವೈರ್ಮೆಂಟ್ಸ್ ಇದೆ ಅದರದೆಲ್ಲ ಡಿಸ್ಕಷನ್ ಮಾಡಿನೇನೆ ಫ್ಯಾಮಿಲಿ ಎಲ್ಲರೂ ಒಪ್ಪಿಗೆಯಿಂದಾನೇನೆ ಅಲ್ಲಿ ಹೋಗಿ, ಇನ್ಫ್ಯಾಕ್ಟ್ ಅವಳು ಡಿಸೆಂಬರ್ ವರ್ಗೂನು ಫ್ಯಾಮಿಲಿ ಅವರು ಎಲ್ಲರೂ ಅವಳ ಹತ್ರ ಮಾತಾಡಿದ್ದಾರೆ. ದೇರ್ ಆರ್ ಮೆಸೇಜಸ್ ಟು ಶೋ ದೀಸ್ ಥಿಂಗ್ಸ್. ಎಲ್ಲರೂ ಊಟ ಮಾಡಿದ್ಯಾ, ಹೇಗಿದ್ಯಾ, ಎಲ್ಲಾನು ಡಿಸೆಂಬರ್ ವರ್ಗೂ ಕೇಳಿದ್ದಾರೆ. ಡಿಸೆಂಬರ್ ನಂತರ ಇದಾಗಿರೋದು ಈವೆಂಟ್ಸ್. ಅದಾದ ನಂತರ ಯಾವುದೇ ಕಾಲ್ಸ್ ಆಗ್ಲಿ ಮೆಸೇಜಸ್ ಆಗ್ಲಿ ದೇ ಹ್ಯಾವ್ ಕಂಪ್ಲೀಟ್ಲಿ ಅಬ್ಯಾಂಡೆಂಡ್ ಹರ್. ಇನ್ಫ್ಯಾಕ್ಟ್ ವೆನ್ ಶಿ ಕೇಮ್ ಇನ್ ಡಿಸೆಂಬರ್ ಅವಳನ್ನ ಮ್ಯಾಟ್ರಿಮೋನಿಯಲ್ ಹೋಮ್ ಇಂದಾನು ಅವಳನ್ನ ವಾಪಸ್ ಕಳಿಸಿದ್ದಾರೆ. ದೇ ಹ್ಯಾವ್ ಲಿಟ್ರಲಿ ಪುಶ್ಡ್ ಹರ್ ಔಟ್ ಆಫ್ ಅ ಮ್ಯಾಟ್ರಿಮೋನಿಯಲ್ ಹೋಮ್. ಅಂಡ್ ದಿಸ್ ಇಸ್ ನಾಟ್ ಲೈಕ್ಲಿ ಆಫ್ ಎನಿ ಕೈಂಡ್ ಆಫ್ ಅ ರಿಲೇಶನ್ಶಿಪ್. ಇವಾಗ ನಾವು ದೊಡ್ಡ ಮನೆ ಅನ್ನೋದು ಒಂದು ರೆಸ್ಪೆಕ್ಟ್, ಒಂದು ಎಸ್ಟೀಮ್ ಅಲ್ಲಿ ನೋಡ್ತಾ ಇರುವಾಗ ಒಂದು ದೊಡ್ಡ ಮನೆಯಲ್ಲೂ ಹೆಣ್ಮಕ್ಳಿಗೆ ಈ ತರ ಟ್ರೀಟ್ಮೆಂಟ್ ಸಿಗುತ್ತೆ ಅನ್ನೋದೇ ಇಸ್ ಅ ಬಿಗ್ ಕ್ವೆಶ್ಚನ್. ಅವ್ರ ಮನೆ ಮೇಂಟೈನ್ ಮಾಡ್ತಾ ಇದ್ರು ಅಂತ ಹೇಳ್ತಾ ಇದ್ರು ಶ್ರೀದೇವಿ ಅವರು. ಹೌದಾ? ನೋಡ್ಕೋತಿದ್ರು. ಮನೆಯಲ್ಲಿ ಎಕಾನಮಿಕಲಿ ಇವರು ತುಂಬಾ ಡೌನ್ ಇದ್ರು ಅಂತ ನಿಮ್ಮ ರಿಪ್ಲೈ ಇದೆ. ಅದ್ರಲ್ಲಿ ಎಕಾನಮಿಕಲಿ ದಿಸ್ ಇಸ್ ಅ ನೋನ್ ಫ್ಯಾಕ್ಟ್. ಇನ್ಫ್ಯಾಕ್ಟ್ ಅವರು ಲೀಗಲ್ ನೋಟಿಸ್ ಕಳಿಸಿದ್ರಲ್ಲೂ ಅವರೇ ಹೇಳಿದ್ದಾರೆ, ನಾವು ಅದರದ್ದು ಅಡ್ವಾಂಟೇಜ್ ತಗೊಂಡಿದೀವಿ ಅಂತ ಹೇಳಿದ್ದಾರೆ. ಸೊ ಇದು ಅವ್ರ ಫೈನಾನ್ಷಿಯಲ್ ಕ್ರಂಚ್ ಅಲ್ಲಿ ಇದ್ದಿರೋದು ಅವರು ಒಪ್ಕೊಂಡಿದ್ದಾರೆ. ಆ ಟೈಮ್ ಅಲ್ಲಿ ನಮ್ ಕ್ಲೈಂಟ್ ನ ಏಮಾರಿಸಿ ಮದ್ವೆ ಆಗಿದ್ದಾರೆ. ಅದು ಮದ್ವೆ ಆದ್ಮೇಲೂ 5 ವರ್ಷ ಯಾರೂನು ಆತರ ಇದು ಮಾಡೋದಕ್ಕಾಗೋದಿಲ್ಲ. ಅವರು ಹೇಳಿದ ಅಲಿಗೇಷನ್ಸ್ ಪ್ರಕಾರ 5 ವರ್ಷ ಟು ಅಂಡರ್ಸ್ಟ್ಯಾಂಡ್ ಅ ಪರ್ಸನ್ ಆರ್ ಟು ಸಿ ದ ಕ್ಯಾರೆಕ್ಟರ್ ಆಫ್ ಅ ಪರ್ಸನ್, ಇಟ್ಸ್ ಅ ವೆರಿ ಬಿಗ್ ಥಿಂಗ್. ಅಂಡ್ ಆಫ್ಟರ್ 5 years ಇಸ್ ವೆನ್ ದೇ ಹ್ಯಾವ್ ಗಾಟನ್ ಮ್ಯಾರಿಡ್. ಅಂಡ್ ಶ್ರೀದೇವಿ ಅವ್ರ ತಂದೆನೂ ಹೇಳಿದ್ದಾರೆ, ಅವ್ರ ದುಡ್ಡೇನು ಬೇಕಾಗಿಲ್ಲ ಅವರಿಗೆ. ಶಿ ಈಸ್ ವೆಲ್ ಆಫ್, ಶಿ ಈಸ್ ವೆಲ್ ಎಜುಕೇಟೆಡ್, ಶಿ ಈಸ್ ಮ್ಯಾನೇಜಿಂಗ್ ಆಲ್ ಬೈ ಹರ್ ಸೆಲ್ಫ್. ಇನ್ಫ್ಯಾಕ್ಟ್ ಅವ್ರು ಹೇಳಿರೋದು ಇಬ್ರು ಗಂಡ್ ಮಕ್ಳು ಅವ್ರ ಫ್ಯಾಮಿಲಿಯಲ್ಲಿ, ಇವಳೊಬ್ಳೆ ಹೆಣ್ಮಗಳು ನಿಂತು ಶಿ ಹ್ಯಾಸ್ ಎನ್ಶೋರ್ಡ್ ದಟ್ ಶಿ ಮೇಂಟೈನ್ ದ ಹೌಸ್. ಆಫ್ಟರ್ ಡೂಯಿಂಗ್ ಆಲ್ ಆಫ್ ದೀಸ್ ಥಿಂಗ್ಸ್ ಡಿಸೆಂಬರ್ ಅಲ್ಲಿ ಅವಳಿಗೆ ಕೊಟ್ಟಿರೋದು ಟ್ರೀಟ್ಮೆಂಟ್ ಅಂಡ್ ವಾಟ್ ಇಸ್ ಟ್ರಾನ್ಸ್ಪೈರ್ಡ್ ಆಫ್ಟರ್ ದಟ್ ಇಸ್ ಅ ವೆರಿ ಸ್ಯಾಡ್ನಿಂಗ್. ಬಟ್ ಅವ್ರು ಯಾವತ್ತೂ ಕೇಳಿರ್ಲಿಲ್ವಂತೇನ ಶ್ರೀದೇವಿ ಯಾಕೆ ಈ ತರ ಸಡನ್? ಯಾಕಂದ್ರೆ ಜುಲೈಯಿಂದ ಅವರೇ ಕಳಿಸ್ಕೊಟ್ಟಿದ್ದಾರೆ, ಮಾತಾಡಿದ್ದಾರೆ, ಪ್ರತಿಯೊಂದು ಮೆಸೇಜ್ ಮಾಡಿದ್ದಾರೆ, ಕಾಲ್ ಮಾಡಿದ್ದಾರೆ. ಏಕಾಏಕಿ ಈ ತರ ಕಾಲ್ ಸ್ಟಾಪ್ ಆಗುತ್ತೆ, ಮೆಸೇಜ್ ಸ್ಟಾಪ್ ಆಗುತ್ತೆ, ಹರಾಸ್ಮೆಂಟ್ ಶುರು ಆಗುತ್ತೆ ಅಂದಾಗ ಇವ್ರು ಏನ್ ಕ್ವಶನ್ಸ್ ಮಾಡಿರ್ಲಿಲ್ವಂತೇನ ಶ್ರೀದೇವಿ? ಯಾಕೆ ಈ ತರ ಟ್ರೀಟ್ಮೆಂಟ್ ಅಂತ ಮಾಡಿದ್ದಾರೆ. ಕ್ವೆಶ್ಚನ್ ಮಾಡಿದಾಗ ನಿಮ್ಮನ್ನ ಕಾರ್ನರ್ ಮಾಡಿದ್ರೆ ಏನ್ ಮಾಡ್ತೀರಾ? ಅವ್ಳು US ಅಲ್ಲಿ ಇದ್ದಾಳೆ. US ಅಲ್ಲಿ ಟೈಮ್ ಡಿಫರೆನ್ಸ್ ಇದೆ. ಸೊ ಬೈ ದ ಟೈಮ್ ಯಾಕೆ ಈಗ ನೀವು ಡಿಸೆಂಬರ್ ಮೇಲೆ ಅಂತಿದ್ರಲ್ಲ, ಏನಂತ ಹೇಳಿ ಅದು ಅವರಿಂದ ಬರಬೇಕು. ಅವ್ರು ಇವಾಗ ಡಿಸೆಂಬರ್ ನಂತರ ಇಫ್ ದೇರ್ ವಾಸ್ ಎನಿ ಕೈಂಡ್ ಆಫ್ ಅ ಚೇಂಜ್, ಒಂದು ತಾಳ್ಮೆಯಿಂದ ಒಂದು ಮಾತುಕತೆ ಮಾಡ್ಕೋಬಹುದಿತ್ತು. ಆ ಹುಡುಗಿಗೆ ಎಕ್ಸಾಮ್ ಇರುವಾಗ ಅವಳು ಇನ್ನೇನ್ ಗ್ರಾಜುಯೇಷನ್, ಇಟ್ ಇಸ್ ಅನ್ ಇಂಪಾರ್ಟೆಂಟ್ ಫೇಸ್ ಆಫ್ ಅ ಪರ್ಸನ್ಸ್ ಲೈಫ್ ಟು ಗ್ರಾಜುಯೇಟ್ ಫ್ರಮ್ ಎಸ್ಟೀಮ್ಡ್ ಯೂನಿವರ್ಸಿಟಿ ಎಸ್ ಹಾರ್ವರ್ಡ್. ಅಲ್ಲಿಂದ ಗ್ರಾಜುಯೇಷನ್ ಟೈಮ್ ಅಲ್ಲಿ ಲೀಗಲ್ ನೋಟಿಸ್ ಕಳಿಸೋದೇನಿತ್ತು? ಈಗ ಅವ್ರು ಮೆನ್ಷನ್ ಮಾಡಿದ್ರಲ್ಲ ಖ್ಯಾತ ನಟಿಯ ಹೆಸರು ಎಲ್ಲ ಪ್ರೂಫ್ ಇದೆ ಅನ್ನೋ ಸರ ಅದ್ರಲ್ಲೆಲ್ಲ ಇದೆ ಅವ್ರ ನೋಟಿಸ್ ಅಲ್ಲಿ. ಅದ್ ನಿಜ? ಅದ್ರ ಬಗ್ಗೆ ಏನ್ ಹೇಳ್ಕೊಂಡಿದ್ದಾರೆ ಮ್ಯಾಮ್ ನಿಮ್ಮ ಹತ್ರ? ಆ ನಟಿಯ ಹೆಸರು ಅವರೇ ಮೆನ್ಷನ್ ಮಾಡಿದ್ದಾರೆ. ಅದು ನಮ್ ರಿಪ್ಲೈ ನೋಟಿಸ್ ಅಲ್ಲಿ ಅದೇ ಹೇಳಿದ್ದು. ಇವಾಗ ಮ್ಯಾಟ್ರಿಮೋನಿಯಲ್ ಡಿಸ್ಪ್ಯೂಟ್ ಅಲ್ಲಿ ಒಂದು ಕ್ರೂಯಲ್ಟಿಯಲ್ಲಿ ಒಂದು ಅಡಲ್ಟ್ರಿ ಅನ್ನೋದು ಮೆನ್ಷನ್ ಮಾಡಿದಾಗ ನಾವು ಸುಮ್ನೆ ಜನರಿಕ್ ಆಗಿ ಅಡಲ್ಟ್ರಿ ಅಂತ ಹೇಳೋದಕ್ಕೆ ಬರೋದಿಲ್ಲ. ಯಾರ ಜೊತೆ ಏನು ಎತ್ತ ಅನ್ನೋದು ನಾವು ಹಾಕಿರೋದನ್ನ ಅದನ್ನ ನಾವು ಎಸ್ಟಾಬ್ಲಿಷ್ ಮಾಡಬೇಕು. ಇದನ್ನ ಡೆಫಿನೆಟ್ ಆಗಿ ನಾವು ಕೋರ್ಟ್ ಆಫ್ ಲಾ ಅಲ್ಲಿ ಎಸ್ಟಾಬ್ಲಿಷ್ ಮಾಡೇ ಮಾಡ್ತೀವಿ. ಅಂಡ್ ಆಲ್ಸೋ ಐ ಥಿಂಕ್ ದಿಸ್ ಇಸ್ ಅ ಜನರಲ್ ನಾಲೆಜ್ ವಿಚ್ ಆಲ್ ಮೀಡಿಯಾ ಎವ್ರಿಬಡಿ ನ್ಯೂ ಅಬೌಟ್ ಇಟ್. ಅವ್ರ ಎಂಟ್ರಿಯಿಂದನೇ ಇದೆಲ್ಲ ಆಗ್ತಾ ಇರೋದು ಅಂತಾರ ಹೇಗೆ? ಅದು ನಮಗ್ ಗೊತ್ತಿಲ್ಲ. ಇದು ನಮ್ ಪಿಟಿಷನರೇ ಹೇಳ್ಬೇಕು ಏನ್ ಚೇಂಜ್ ಆಯ್ತು ಸಡನ್ ಆಗಿ 9 ವರ್ಷ ನಂತರ. ಏನಾದ್ರು ಮಾತಾಡಿದ್ರ ಶ್ರೀದೇವಿ? ಹೇಳಿದ್ದಾರೆ ಯುವ ಸಿನಿಮಾ ಬಂದಾಗಿಂದನೂ ಕೂಡ ಚೇಂಜ್ ಆಗಿದ್ದಾರೆ ಯುವರಾಜ್ ಅಂತ.
ಇದು ಒಬ್ರು ಪರ್ಸೆಪ್ಷನ್ ಮೇಲೆ ಡಿಪೆಂಡ್ ಆಗುತ್ತೆ. ಅವ್ರವ್ರ ಪರ್ಸನಾಲಿಟಿ ಹೇಗೆ ಮೇಂಟೈನ್ ಮಾಡ್ತಾರೆ. ನಮ್ ಕ್ಲೈಂಟ್ ಹೇಳಿರೋ ಪ್ರಕಾರ ಡಿಸೆಂಬರ್ ವರ್ಗು ಎಲ್ಲರೂ ಒಟ್ಟಿಗೆ ಅನ್ಯೋನ್ಯವಾಗಿ ಇದ್ರು. ಇನ್ಫ್ಯಾಕ್ಟ್ US ಅಲ್ಲಿ ಎದ್ದಾಗ ಒಂದು ಊಟ ಮಾಡಿದ್ಯಾ ಮಗಳೇ ಅಂತ ಒಂದು ಫ್ಯಾಮಿಲಿಯಿಂದ ಮೆಸೇಜ್ ಹೋಗೋದಕ್ಕೂ ನಮ್ ಯುವ ಅವರು ಅವರಿಗೆ ಪ್ರೀತಿಯಿಂದ ಮಾತಾಡ್ಸೋದು ಡಿಸೆಂಬರ್ ವರ್ಗೂ ಇದೆಲ್ಲ ಮೆಸೇಜಸ್ ಇದೆ. ಇಟ್ ಇಸ್ ಓನ್ಲಿ ಆಫ್ಟರ್ ಡಿಸೆಂಬರ್ ಟೈಮ್ಸ್ ಹ್ಯಾವ್ ಚೇಂಜ್. ಇದನ್ನ ಅವರೇ ಪಿಟಿಷನರ್ ಅವರೇ ಹೇಳ್ಬೇಕು. ಬಿಕಾಸ್ ಅವರೇ ಕೇಳ್ಕೊಂಡ್ ಬಂದಿರೋದು, ಅವರೇ ಫಸ್ಟ್ ನಮ್ಗೆ ಲೀಗಲ್ ನೋಟಿಸ್ ಕೊಟ್ಟಿರೋದು. ಇದರಲ್ಲಿ ಶ್ರೀ ಯಾವ್ದಕ್ಕೂ ತಲೆ ಹಾಕಿಲ್ಲ. ಅವ್ರ ಲೀಗಲ್ ನೋಟಿಸ್ ಕೊಟ್ಟಾದ್ಮೇಲೂ ಅದಕ್ಕೆ ಒಂದು ಲಾ ಅಲ್ಲಿ ಎಸ್ಟಾಬ್ಲಿಷ್ ಮಾಡಬೇಕು. ನಾವು ಎಸ್ಟಾಬ್ಲಿಷ್ ಮಾಡಿಲ್ಲ ಅಂದ್ರೆ ಅವರ್ ಗ್ರೌಂಡ್ ಫಾರ್ ಡಿಫೆನ್ಸ್ ವಿಲ್ ಬಿ ಲಾಸ್ಟ್. ಸೊ ಅದಕ್ಕೆ ಬೇಸ್ಡ್ ಆನ್ ದ ಲೀಗಲ್ ರಿಕ್ವೈರ್ಮೆಂಟ್ ನಾವು ಅದು ರಿಪ್ಲೈ ಕೊಟ್ಟಿದೀವಿ. ನಮ್ ರಿಪ್ಲೈ ಅಲ್ಲೂ ನಾವು ಬೇರೆದಿನ್ನೇನು ಅಲೆಜ್ ಮಾಡಿಲ್ಲ. ಅವ್ರು ಹೇಳಿರೋದಕ್ಕೆ ಕೌಂಟರ್ ಕೊಟ್ಟಿದೀವಿ ಅಷ್ಟೇ.